ವಿಡಿಯೋಲಿ ಹೇಳಿದಾಗೆ ಗರ್ಭಾವಸ್ಥೆಯಲ್ಲಿ ಮೊದಲ 3 ತಿಂಗಳಲ್ಲಿ ಆಗೋ ಪ್ರಾಬ್ಲಮ್ಸ್ ಗಳ ಬಗ್ಗೆ ಸೊಲ್ಯೂಷನ್ ಹೇಳ್ತೀನಿ ಕೇಳಿ. ಸೊ ನೀವು ಊಟ ಮಾಡೋದನ್ನ ಇಬ್ಬರಿಗೆ ಮಾಡಬೇಕು ಅಂತ ಏನು ರೂಲ್ ಇಲ್ಲ. ನೀವು ಊಟ ಮಾಡೋದನ್ನ ಜಾಸ್ತಿ ಮಾಡ್ಕೋಬೇಡಿ, ಬಟ್ ಪ್ರತಿ 2-3 ಗಂಟೆಗಳಿಗೆ ಒಮ್ಮೆ ತಿನ್ನೋ ಹಾಗೆ ಅಭ್ಯಾಸ ಮಾಡ್ಕೊಳ್ಳಿ. ನೀವೇನು ಊಟ ಮಾಡ್ತಾ ಇದ್ದೀರೋ ಅದನ್ನೇ 2-3 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಒಬ್ಬೊಬ್ಬರಿಗೆ ಒಂದೊಂದು ಊಟ ಇಷ್ಟ ಆಗುತ್ತೆ. ಕೆಲವರು ಬರೀ ಹಣ್ಣುಗಳನ್ನೇ ತಿನ್ಕೊಂಡಿರ್ತಾರೆ, ಕೆಲವರು ಮಸಾಲಾ ಐಟಮ್ ಬೇಕು ಅಂತಾರೆ, ಕೆಲವರು ಹುಳಿ ಐಟಮ್ ಬೇಕು ಅಂತ ಹೇಳ್ತಾರೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಶುಚಿಯಾದ ಊಟವನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ದ್ರವ್ಯದ ಐಟಮ್ಸ್ ಅಟ್ಲೀಸ್ಟ್ 2 ಲೀಟರ್ ಪ್ರತಿದಿನ ನೀವು ತಗೋಬೇಕಾಗುತ್ತೆ. ಅಂದ್ರೆ ಲಿಕ್ವಿಡ್ ಐಟಮ್ಸ್ ಇನ್ ಎನಿ ಫಾರ್ಮ್, ಅದು ನೀರಾಗಿರ್ಬೋದು, ಎಳ್ನೀರಾಗಿರ್ಬೋದು, ಜ್ಯೂಸ್, ಮಜ್ಜಿಗೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಎಲ್ಲ ಸೇರಿ ದಿನಕ್ಕೆ ಅಟ್ಲೀಸ್ಟ್ 2 ಲೀಟರ್ ಅಷ್ಟು ನೀವು ನೀರನ್ನ ಕುಡಿಯೋದಾದ್ರೆ ಸುಸ್ತು ಕಡಿಮೆ ಆಗುತ್ತೆ, ಇನ್ನು ತಲೆನೋವು ಬರೋದು ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಇದನ್ನ ತಿಂತ ಹೋದ್ರೆ ನಿಮಗೆ ಅದು ಮೈಗೆ ದಕ್ಕತ್ತೆ ಕೂಡ. ವಾಂತಿ ಆದ್ರೂ ಕೂಡ ನೀವು ಮತ್ತೆ ಬಂದು ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ವಾಂತಿ ಆಗುತ್ತೆ ಅನ್ನೋದ್ರಿಂದ ನೀವು ಊಟ ನಿಲ್ಲಿಸ್ಕೋಬಾರ್ದು. ಇನ್ನು ಕೆಲವು ಮನೆ ಮದ್ದುಗಳು ಕೂಡ ಮಾಡ್ಕೋಬಹುದು. ನೀವು ಶುಂಠಿ, ಎಸ್ಪೆಷಲಿ ಶುಂಠಿ ಪೆಪ್ಪರ್ಮೆಂಟ್ ಆಗಿರ್ಬೋದು, ಅಥವಾ ಕೆಲವು ಶುಂಠಿ ರಸ ಮಾಡಿ ಕುಡಿತಾರೆ, ಶುಂಠಿನ ಹಾಗೆ ಅಗಿತಾರೆ ಕೂಡ, ಅದು ನಿಮ್ಗೆ ವಾಕರ್ಕಿನ ಸ್ವಲ್ಪ ಕಡಿಮೆ ಮಾಡುತ್ತೆ. ಇನ್ನು ಕೆಲವರಿಗೆ ಜೀರಿಗೆ, ಸೋಂಪು ಕೂಡ ಕೆಲಸ ಮಾಡುತ್ತೆ. ಇನ್ನು ಬ್ರಾಡ್ ಡಯಟ್ ಅಂತ ಸಜೆಸ್ಟ್ ಮಾಡ್ತೀವಿ. B ಫಾರ್ ಬನಾನಾ, R ಫಾರ್ ರೈಸ್ ಅಂಡ್ A ಫಾರ್ ಆಪಲ್, T ಫಾರ್ ಟೋಸ್ಟ್ ಅಂತ. ಸುಮಾರು ಜನ ಗರ್ಭಿಣಿಯರಿಗೆ ಇದು ತುಂಬಾ ಬಳಕೆಗೆ ಬರುತ್ತೆ ಅಂಡ್ ದಕ್ಕತ್ತೆ ಕೂಡ. ಸೊ ಹಾಗಾಗಿ ನೀವು ವಾಕರ್ಗೆ ಬಂದ ಟೈಮ್ ನಲ್ಲಿ ಈ ಆಹಾರಗಳನ್ನ ಕೂಡ ಬಳಸಬಹುದು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನೀವು ನೋಡ್ಕೊಂಡು ನಿಮ್ಮ ಊಟದ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳೋದ್ರಿಂದ ಹಲವಾರು ಪ್ರಾಬ್ಲಮ್ಸ್ ಗಳಾಗೋದನ್ನ ನೀವು ತಡೆಗಟ್ಟಬಹುದು.